ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಒಂದು ಸ್ಪೆಸಿಫಿಕ್ ಆದ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಅದು ಮೂಲಂಗಿ ದೋಸೆ. ಮೂಲಂಗಿ ದೋಸೆಗೆ ಒಂದು ಮೂಲಂಗಿ ಚೆನ್ನಾಗಿ ತೊಳೆದು ತುರಿದು ನೀರು ಹಿಂಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಎಲ್ಲ ಈಕ್ವಲ್ ಕ್ವಾಂಟಿಟಿಯಲ್ಲಿ ಕಡಲೆ ಹಿಟ್ಟು, ಚಿರೋಟಿ ರವೆ, ಸ್ವಲ್ಪ ಕಡಿಮೆ ಅದಕ್ಕಿಂತ ಇದು ಗೋಧಿ ಹಿಟ್ಟು, ಆಮೇಲೆ ಅಕ್ಕಿ ಹಿಟ್ಟು ಇಷ್ಟು ಹಾಕಿಬಿಟ್ಟು ಇದಕ್ಕೆ ಇಂಗು, ಎಳ್ಳು, ಓಂಕಾಳು, ಜೀರಿಗೆ ಇಷ್ಟು ಹಾಕಿ ಈಗ ನಾವು ಸ್ವಲ್ಪ ಮಜ್ಜಿಗೆ ಹಾಕಿಬಿಟ್ಟು ಒಂದು ಸ್ಪೂನಷ್ಟು ಮೊಸರು ಹಾಕಿಬಿಟ್ಟು ಇದನ್ನು ಉಪ್ಪು ಹಾಕಿ ಇದನ್ನು ಕಲಿಸ್ತಾ ಇದ್ದೀನಿ. ನೋಡಿ, ಈಗ ಈ ಹದಕ್ಕೆ ಕಲಸಿಟ್ಕೊಂಡಿದ್ದೀನಿ. ಇದೇನಾಗ್ತದಂದರೆ 1 ಗಂಟೆ ಬಿಡಬೇಕು ಇದನ್ನು. ಅಷ್ಟರೊಳಗೆ ಎಲ್ಲ ಹಿಟ್ಟುಗಳು ಕಲಿತ್ಬಿಟ್ಟು ರವೆ ಏನಿರ್ತಲ್ಲ ಉಪ್ತದೆ ಅದು. ಆಮೇಲೆ ಅದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ದೋಸೆ ಹೆಂಗೆ ಮಾಡ್ಬೇಕು ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲಿಕಂದ್ರೆ ಸ್ವಲ್ಪ ದಪ್ಪ ಇಟ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ಬಿಟ್ಟು ಏನು ಮಾಡಬೇಕು, ಇದಕ್ಕೆ ಮೇಲೆ ನೋಡಿ ತೂತು ಬೀಳ್ತಾಗಿದ್ದಾವೆ, ಮೇಲೊಂದು ಮುಚ್ಚಬೇಕೀಗ. ಈಗ ತಿರುವಿ ಹಾಕಿದ್ದೀನಿ. ಈಗ ಅದನ್ನು ಬೆಂದಿದೆ ಅದು ಚೆನ್ನಾಗಿ. ಇದಕ್ಕೇನು ಮಾಡಬೇಕು, ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚಟ್ನಿ ಪುಡಿ ಉದುರಿಸ್ಕೊಂಡು, ಬೇಕಂದರೆ ತರಕಾರಿ ಸಾಗು ಮಾಡ್ಕೋಬೋದು. ಇಲ್ಲಿಕಂದ್ರೆ ಹಾಗೇನೂ ತಿನ್ಬೋದು ಇದನ್ನು. ನೋಡಿ, ಈಗ ಇಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಇದನ್ನೀಗ ತಿರುವಿ ಹಾಕಬೇಕು. ನೋಡಿ, ನೋಡೀಗ ದೋಸೆ ರೆಡಿಯಾಗಿದೆ. ಈ ರೀತಿ ನೀವು ರೊಟ್ಟಿ ಚಪಾತಿ ಮಾಡೋದು ಬೇಜಾರಾದಾಗ ರಾತ್ರಿ ಊಟಕ್ಕೆ ಹಗರಿರ್ತದೆ ಇದು ಡೈಜೆಷನಕ್ಕೂ. ಈ ರೀತಿ ನೀವು ಮಾಡ್ಕೋಬೋದು. ಮಾಡ್ಕೊಂಡು ನೋಡಿ ಟೇಸ್ಟ್ ಹೆಂಗೆ ಅನ್ನಿಸ್ತದೆ ಅನ್ನೋದು ನಂಗೆ ತಿಳಿಸಿ, ಕಾಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ